ಕರ್ನಾಟಕದಲ್ಲಿದ್ದುಕೊಂಡು ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಂತಹ ಒಂದು ಹೋಟೆಲ್ಗೆ ಈಗ ತಕ್ಕ ಶಾಸ್ತಿ ಮಾಡುವಂತಹ ಕೆಲಸ ಆಗಿದೆ. ಮುಖ್ಯವಾಗಿ ಹೋಟೆಲ್ನ ಡಿಸ್ಪ್ಲೇನಲ್ಲಿ ಕನ್ನಡಿಗರ ಬಗ್ಗೆ ಅವಹೇಳನದ ಬರಹ ನಿನ್ನೆ ಡಿಸ್ಪ್ಲೇ ಆಗಿತ್ತು. ಕೋರಮಂಗಲದ ಹೋಟೆಲ್ ಮ್ಯಾನೇಜರ್ ಸರ್ಫರಾಜ್ನನ್ನ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. GS ಸೂಟ್ ಹೋಟೆಲ್ ಅಂತ ಹೇಳಿ ಅದಕ್ಕೀಗ ಮಡಿವಾಳ ಪೊಲೀಸರು ಬೀಗ ಹಾಕಿದ್ದಾರೆ. ಹೋಟೆಲ್ ಮಾಲೀಕ ಜಮಜ್ದ್ ಮೇಲೂ ಕೂಡ FIR ದಾಖಲಾಗಿದೆ. ಸದ್ಯ ಕೇರಳದಲ್ಲಿ GS ಸೂಟ್ ಮಾಲೀಕ ಇದಾನೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಕನ್ನಡಿಗರನ್ನ ಕೆಣಕಿದವರಿಗೆ ತಕ್ಕ ಪಾಠ ಕಲಿಸುವಂತಹ ಕೆಲಸ ಆಗ್ತಾ ಇದೆ. ಬರೀ ಅವರನ್ನು ಅರೆಸ್ಟ್ ಮಾಡೋದು, ಅದಾದ್ಮೇಲೆ 2 ವಾರ ಆದ್ಮೇಲೆ ಅವ್ರಿಗೆ ಬೇಲ್ ಸಿಗೋದು, ಸೀಸ್ ಮಾಡಿದ್ಮೇಲೆ 2 ವಾರ ಆದ್ಮೇಲೆ ರಿಓಪನ್ ಆಗುವಂತಹ ಕೆಲಸ ಆಗಬಾರ್ದು. ಅವರ ಪರವಾನಗಿಯನ್ನೇ ರದ್ದು ಮಾಡುವಂತಹ ಕೆಲಸ ಆಗಬೇಕು. ಇನ್ಫ್ಯಾಕ್ಟ್ ಲೈಸೆನ್ಸನ್ನೇ ಕ್ಯಾನ್ಸಲ್ ಮಾಡುವಂತಹ ಕೆಲಸ ಮಾಡಬೇಕು. ಕನ್ನಡದಲ್ಲಿದ್ದು ಕನ್ನಡಿಗರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತನಾಡೋದಕ್ಕೆ, ನಾಲಿಗೆ ಹರಿಬಿಡೋದಕ್ಕೂ ಕೂಡ ಹಿಂದು ಮುಂದೆ ನೋಡಬೇಕು. ಆ ರೀತಿಯ ಒಂದಿಷ್ಟು ಕ್ರಮಗಳ ಅವಶ್ಯಕತೆ ಇದೆ ಅಂಥೇಳಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ರೀತಿಯ ಕ್ರಮಗಳಾಗಲಿಲ್ಲ ಅಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡೋದಾಗಿಯೂ ಕೂಡ ನಿನ್ನೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ನಿನ್ನೆ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕೇರಳ ಮಾಲೀಕನಿಗೆ ಅವನ ರಾಜ್ಯದಲ್ಲೇ ಹೋಟೆಲ್ ಅನ್ನು ತೆರಿಬಹುದಾಗಿತ್ತು. ನಮ್ಮಲ್ಲಿ ಬಂದು ಯಾಕೆ ಓಪನ್ ಮಾಡ್ದ ಅಂದ್ರೆ ಅಲ್ಲಿ ವಾರದಲ್ಲಿ 7 ದಿನ ಇದ್ರೆ 4 ದಿನ ಹೋಟೆಲ್ ಕ್ಲೋಸ್ ಇರುತ್ತೆ. ಯಾಕಂದ್ರೆ 4 ದಿನ ಕೂಡ ಬಂದು ಸಂಕಪ್ಪಸನ್ನ ಅಂತ ಹೇಳ್ಬಿಟ್ಟು ಹೋಟೆಲನ್ನ ಒತ್ತಾಯಪೂರ್ವಕವಾಗಿ ಅಲ್ಲಿನ ಜನನೇ ಕ್ಲೋಸ್ ಮಾಡಿಸ್ತಾರೆ. ಇನ್ನು ಅಲ್ಲಿ ಹಾಕಿದ ದುಡ್ಡು ರಿಟರ್ನ್ ಬರಲ್ಲ. ಹಿಂಗಾಗಿ ಇಲ್ಲಿ ಬಿಸ್ನೆಸ್ ಮಾಡ್ತಾರೆ. ಇಲ್ಲಿ ಬಿಸ್ನೆಸ್ ಮಾಡಿದವರು ಅನ್ನ ತಿಂದು ಮನೆಗೆ ದ್ರೋಹ ಬಗೆಯೋ ಕೆಲಸವನ್ನು ಮಾಡ್ತಾರೆ. ಇದು ಸಾಮಾನ್ಯ ವಿಚಾರ ಅಲ್ಲ, ಅಥವಾ ಲೈಟಾಗಿ ತೆಗೆದುಕೊಳ್ಳೋ ವಿಚಾರ ಅಲ್ಲ, ಅತಿರೇಕತನ ಇದು. ತಾಯಂದಿರ ವಿಚಾರವನ್ನು ಮಾತಾಡೋದು ಇದನ್ನ ಯಾರು ಒಪ್ಕೊಳಕ್ಕಾಗತ್ತೆ?